ಹೌದು, ನಿನ್ನೆ ರಾತ್ರಿ ಎಸ್ ಜಾನಕಿ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಮಗನ ಅಗಲಿಕೆಯ ದುಃಖದಲ್ಲಿಯೇ ಕಣ್ಮುಚ್ಚಿದ್ದಾರೆ ಗಾನ ಕೋಗಿಲೆ ಎಸ್ ಜಾನಕಿ ಅಮ್ಮ ಅವರು. ಇದೇ ವರ್ಷ ಜನವರಿ ತಿಂಗಳಿನಲ್ಲಿ ಮಗ ಮುರಳೀಕೃಷ್ಣ ಅವರು ಅಗಲಿಕೆ ಆಗ್ತಾರೆ. ಸೊ ಅದೇ ಒಂದು ಕೊರಗು ಇವರಿಗೆ ಇತ್ತು ನೋಡಿ. ಮಗ ಹೋಗಿ 6 ತಿಂಗಳಷ್ಟೊತ್ತಿಗೆ ಈಗ ತಾಯಿ ಕೂಡ ಹೋಗಿದ್ದಾರೆ. 88ರ ಒಂದು ವಯಸ್ಸಿನಲ್ಲಿ ಜಾನಕಿ ಅಮ್ಮ ಅವರು ಎಲ್ಲರನ್ನೂ ಸಹ ಬಿಟ್ಟು ಹೋಗಿದ್ದಾರೆ. ದಕ್ಷಿಣ ಭಾರತ ಕೋಟ್ಯಾಂತರ ಸಂಗೀತ ಪ್ರೇಮಿಗಳ ಆರಾಧ್ಯ ದೈವ, ಮಧುರ ಕಂಠದ ಮೂಲಕ ರಂಜಿಸಿದಂತ ಗಾನ ಕೋಗಿಲೆ ಎಸ್ ಜಾನಕಿ ಅಮ್ಮ ಅವರು ಶನಿವಾರ ವಯೋಸಹಜ ಕಾಯಿಲೆಯಿಂದ ಅಗಲಿಕೆಯಾಗಿದ್ದಾರೆ. ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಬಟ್ ಚಿಕಿತ್ಸೆ ಫಲಕಾರಿಯಾಗಿದೆ, ಕೊನೆಯುಸಿರೆಳೆದಿದ್ದಾರೆ. ವಯೋಸಹಜವಾಗಿತ್ತು. 88 ವರ್ಷ ಇವರಿಗೆ. ಮಗ ಮುರಳೀಕೃಷ್ಣ ಅಂತ 65 ವರ್ಷ ಆಗಿತ್ತು. ಸೊ ಅವರನ್ನ ಕಳ್ಕೊಂಡಂತ ದುಃಖದಲ್ಲಿಯೂ ಸಹ ಇದ್ರು. ಕೊನೆಯ ದಿನಗಳನ್ನ ಮೈಸೂರಿನಲ್ಲಿ ಕಳಿಬೇಕು ಎನ್ನುವಂತ ಒಂದು ಆಸೆಯನ್ನು ಸಹ ಇಟ್ಕೊಂಡಿದ್ರು. ಅದೇ ರೀತಿ ಮೈಸೂರಿನಲ್ಲಿ ಕೊನೆ ಉಸಿರೆಳೆದಿದ್ದಾರೆ. ಮೂಲತಃ ಆಂಧ್ರ ಪ್ರದೇಶದ ಗುಂಟೂರಿನ ನಿವಾಸಿಯಾಗಿರ್ತಾರೆ. 50ರ ದಶಕದಲ್ಲಿ ಚಿತ್ರರಂಗ ಏನು ಪ್ರವೇಶ ಮಾಡಿದಂತ ಎಸ್ ಜಾನಕಿ ಅವರು ಚೆನ್ನೈನಲ್ಲಿ ನೆಲೆಸಿದ್ರು. ಅದ್ಭುತವಾದಂತ ಹಾಡುಗಳನ್ನ ಹಾಡುತ್ತಾ ಎಲ್ಲರನ್ನ ರಂಜಿಸುವ ಮೂಲಕ ದೊಡ್ಡ ಮಟ್ಟಿಗೆ ಹೆಸರು ಮಾಡ್ತಾರೆ. ಇಲ್ಲಿಯ ತನಕ ಸುಮಾರು 50,000 ಹಾಡುಗಳನ್ನ ರೆಕಾರ್ಡ್ ಮಾಡಿದ್ದಾರೆ. ತಮಿಳು ಸೇರಿದಂತೆ ಕಂಪ್ಲೀಟ್ ಎಲ್ಲ ಭಾಷೆ, ಕನ್ನಡ ಆಗಿರ್ಬೋದು, ಮಲಯಾಳಂ ಆಗಿರ್ಬೋದು, ಹಿಂದಿ ಆಗಿರ್ಬೋದು, ಎಲ್ಲ ರೀತಿಯ ಒಂದು ಭಾಷೆಯಲ್ಲೂ ಸಹ ಆಡಿದ್ದಾರೆ. ಅಲ್ಲದೆ ಪ್ರಸಿದ್ಧ ಭರತನಾಟ್ಯ ಕಲಾವಿದರು ಸಹ ಆಗಿದ್ರು. ಬಹಳಷ್ಟು ಚೆನ್ನಾಗಿ ಕೂಡ ಆಸಕ್ತಿನ ಹೊಂದಿದ್ರು ಮುರಳಿ ಕೃಷ್ಣ ಅವರು, ಇವರ ಮಗ. ತಮಿಳು ಮತ್ತು ತೆಲುಗು ಚಿತ್ರರಂಗದಲ್ಲಿ ಬಹಳಷ್ಟು ಸಕ್ರಿಯರಾಗಿರ್ತಾರೆ. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ವಯೋಸಹಜ ಕಾಯಿಲೆಯಿಂದ ಬಳಲುತ್ತಿದ್ರು. ತಾಯಿಗೆ ಮುರಳಿ ಕೃಷ್ಣ ಅವರ ಏಕೈಕ ಆಸರಿಯಾಗಿದ್ರು. ಬಟ್ ಈ ರೀತಿ ಆಗಿದ್ದು ಬಹಳನೇ ಬೇಸರದ ವಿಚಾರ. ಭರತನಾಟ್ಯ ಅಭ್ಯಾಸ ಮಾಡುವಾಗ ತಮ್ಮ ಗುರುವಾಗಿದ್ದಂತ ಉಮಾ ಎಂಬುವವರನ್ನ ಮುರಳಿ ಕೃಷ್ಣ ಪ್ರೀತಿಸಿ ಮದುವೆ ಹಾಕಿದ್ರಂತೆ. ದಂಪತಿಗೆ 2 ಹೆಣ್ಣು ಮಕ್ಕಳು ಜನಿಸಿದ ಬಳಿಕ ವೈಯಕ್ತಿಕ ಭಿನ್ನಾಭಿಪ್ರಾಯಗಳಿಂದ ಉಮಾ ಅವರಿಂದ ವಿಚ್ಛೇದನ ಪಡೆಯುತ್ತಾರೆ ಮುರಳಿ ಕೃಷ್ಣ. ಅದಾದ ನಂತರ ಒಂಟಿಯಾಗಿ ತಾಯಿಯೊಟ್ಟಿಗೆ ಉಳಿದು ಕೊನೆಯ ದಿನಗಳನ್ನ ಕೂಡ ಕಳೀತಾ ಇದ್ರು. ತಾಯಿ ಯೋಗಕ್ಷೇಮವನ್ನ ನೋಡ್ಕೊಂಡು ಹತ್ತಿರದಿಂದ ನೋಡ್ಕೊಂಡು ಆರಾಮಾಗಿದ್ರು. ಬಟ್ ಹೃದಯಾಘಾತದಿಂದ ಮಗ ಇದೇ ವರ್ಷ ಜನವರಿಯಲ್ಲಿ ಅಗಲಿಕೆ ಆಗ್ತಾರೆ. ಆರೋಗ್ಯ ಸಹ ಏರುಪೇರು ಉಂಟಾಗಿತ್ತು. ಸೊ ಹೀಗಾಗಿ ಅದರ ಒಂದು ಕೊರಗಿನಲ್ಲಿ ಈಗ 88ರ ವಯಸ್ಸಿನಲ್ಲಿ ಅಗಲಿಕೆ ಆಗಿದ್ದಾರೆ ಜಾನಕಿ ಅಮ್ಮ ಅವರು.